ಇಂದು ಕರ್ನಾಟಕ ಬಂದ್ 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 ಬಗೆಹರಿಯದಂತಹ ಶತಮಾನದ ಕಾವೇರಿ ಕದನ. ಇದು ಈಗಿನ ಕದನ ಅಲ್ಲ, ಶತಮಾನಗಳಿಂದಲೂ ಕೂಡ ಈ ಕದನ ಇರುವಂತದ್ದು ಕಾವೇರಿಗಾಗಿ. ಈಗ ಕರ್ನಾಟಕ ಬಂದ್ ಬಂದ್ ಬಂದ್, ಶತಮಾನದ ಕಾವೇರಿ ಕದನ ಮಾತ್ರ ಬಗೆಹರಿತಾ ಇಲ್ಲ. ಕಾವೇರಿಗಾಗಿ ಕನ್ನಡಿಗರ ಮಹಾಸಮರ, ಪ್ರತಿಭಟನೆ ನಡೀತಾ ಇದೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶ ಮತ್ತೆ ಮತ್ತೆ ಅನ್ಯಾಯ ಆಗ್ತಾ ಇದೆ ಕನ್ನಡಿಗರಿಗೆ. ನೋಡಿ, ತಮಿಳುನಾಡು ಸರ್ಕಾರದ ವಿರುದ್ಧವಾಗಿ ಕನ್ನಡಿಗರು ಕಹಳೆಯನ್ನ ಕೂಗಿದ್ದಾರೆ. ಪ್ರಾಣ ಬಿಡ್ತೇವೆ, ಆದ್ರೆ ಕಾವೇರಿ ನೀರು ಮಾತ್ರ ಕೊಡಲ್ಲ. ಪ್ರಾಣ ಬೇಕಾದ್ರೂ ಬಿಟ್ಟು ಬಿಡ್ತೀವಿ, ಕಾವೇರಿ ನೀರು ಕೊಡಲ್ಲ ಅಂತ ತಮಿಳುನಾಡು ಸರ್ಕಾರದ ವಿರುದ್ಧವಾಗಿ ರಣಕಹಳೆಯನ್ನ ಊದ್ತಾ ಇದ್ದಾರೆ ಕನ್ನಡಿಗರು. ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದು, ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಇನ್ನು ಅತ್ತಿಬೇಲೆ ಟೋಲ್ ಗಡಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗಿದೆ. ಮೇಕೆದಾಟು ಯೋಜನೆಗೂ ಅಡ್ಡಿಪಡಿಸ್ತಾ ಇರುವಂತಹ ತಮಿಳಿಗರು ವಿಜಯ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಕನ್ನಡಿಗರು. ನೋಡಿ, ಈ ಕಾವೇರಿ ಕದನ ಏನಿದೆ ಅದು ಈಗಿನಿಂದಲ್ಲ, ಶತಮಾನಗಳಿಂದಲೂ ಕೂಡ ಕಾವೇರಿ ಕದನ ನಡೀತಾ ಇದೆ. ಸಾಕಷ್ಟು ಹೋರಾಟಗಳಾಗಿದೆ ಈ ಒಂದು ಕಾವೇರಿ ನೀರಿಗಾಗಿ. ಈಗಲೂ ಕೂಡ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶ ಏನಿದೆ ಅದು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಮಗೆ ಇಲ್ಲಿ ನೀರಿಲ್ಲ, ಅದರಲ್ಲಿ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕಂತೆ 15 ದಿನಗಳವರೆಗೆ. ನೀರನ್ನ ತಮಿಳುನಾಡಿಗೆ ಬಿಟ್ರೆ ಕರ್ನಾಟಕಕ್ಕೆ ಎಷ್ಟು ಉಳ್ಕೊಳ್ಳುತ್ತೆ? ಇದು ಪ್ರಶ್ನೆ. ನಮಗೇನು ಉಳ್ಕೊಳ್ಳೋದಿಲ್ಲ, ನಮಗೇ ನೀರಿಲ್ಲ, ನಮ್ಮ ರೈತರಿಗೆ ನೀರಿಲ್ಲ, ಇದನ್ನು ತಮಿಳುನಾಡಿಗೆ ಬಿಡಿ ಅಂತಂದ್ರೆ ಹೇಗೆ ಅಂತ ಹೇಳಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಕನ್ನಡ ಪರ ಹೋರಾಟಗಾರರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರಿಂದ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ನೇತೃತ್ವದಲ್ಲಿ ಒಂದು ಹೋರಾಟ ನಡೀತಾ ಇರುವಂಥದ್ದು. ಅತ್ತಿಬೇಲೆ ಟೋಲ್ ಹಾಗೂ ಗಡಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗಿದೆ. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸ್ತಾ ಇರುವಂಥದ್ದು ತಮಿಳಿಗರು. ಮೇಕೆದಾಟು ಯೋಜನೆಗೂ ಕೂಡ ಇಲ್ಲಿ ದಾರಿ ಮಾಡಿಕೊಡ್ತಾ ಇಲ್ಲ, ಅದಕ್ಕೂ ಕೂಡ ಅಡ್ಡಿಪಡಿಸ್ತಾ ಇರುವಂಥದ್ದು. ಕಾವೇರಿ ನೀರು ಬೇಕು ಅಂತಾರೆ. ಕನ್ನಡಿಗರ ಸ್ಥಿತಿ ಏನಾಗುತ್ತೆ? ಎಲ್ಲ ನೀರನ್ನ ನಿಮಗೆ ಬಿಟ್ಬಿಟ್ರೆ ನಾವೇನ್ ಮಾಡಬೇಕು ಸ್ವಾಮಿ ಅಂತ ಇಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಇಂದು ಕರ್ನಾಟಕ ಬಂದಾದ್ರೆ ಸಾರಿಗೆ ವ್ಯವಸ್ಥೆ ಇದೆ, ಯಾವುದೇ ರೀತಿ ಸಾರಿಗೆ ತೊಂದರೆ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಆದ್ರೆ ಎಲ್ಲ ಕಡೆ ಬಂದ್ ಮಾಡ್ತಾ ಇರುವಂಥದ್ದು, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು ನೀರಿಗಾಗಿ. ನೋಡಿ, ಏನು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಏನಿದೆ ಈ ಆದೇಶವನ್ನು ನೀಡಿರುವಂಥದ್ದು 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿರುವಂಥದ್ದು ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ನೀಡಿದೆ. ಇದರಿಂದ ಕರ್ನಾಟಕಕ್ಕೆ ನೀರು ಉಳ್ಕೊಳ್ಳೋದೇ ಇಲ್ಲ. ನೀರು ತಮಿಳುನಾಡಿಗೆ ಬಿಟ್ಟರೆ ನಮ್ಮ ಕನ್ನಡಿಗರಿಗೆ ಏನು ಉಳ್ಕೊಳ್ಳುತ್ತೆ? ನಮ್ಮ ರೈತರ ಸ್ಥಿತಿ ಏನು? ನೀರನ್ನು ನಂಬ್ಕೊಂಡಿರುವಂತಹ ರೈತರ ಸ್ಥಿತಿ ಏನು? ಈಗ ಮಳೆ ಆಗ್ತಾ ಇತ್ತು, ಮಳೆ ಆಗ್ತಾ ಇದೆ, ಹಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಇತ್ತು. ಹೇಗೋ ಕೃಷಿ ಚಟುವಟಿಕೆಗೆ ನೀರು ಬರುತ್ತೆ ಅನ್ನುವಂತಹ ಆಸೆಯಲ್ಲಿದ್ರು. ಆದರೆ ಪ್ರತಿದಿನ 15 ದಿನಗಳವರೆಗೆ 12 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಟ್ಟರೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಉಳ್ಕೊಳ್ಳುತ್ತೆ? ಇದನ್ನ ಕುಡಿಯೋಕೆ ಬಳಸೋದಾ, ಇದು ಕೃಷಿಗೆ ಬಳಸೋದಾ, ಏನು ಮಾಡಬೇಕು? ಉಳ್ಕೊಳ್ಳೋದೇ ನಮಗೆ ಡೆಡ್ ಸ್ಟೋರೇಜ್ ಎಲ್ಲ ತೆಗೆದು 10 TMC ನೀರು ಉಳ್ಕೊಳ್ಳುತ್ತೆ. ಏನು ಮಾಡಬೇಕು? ಆ ನೀರನ್ನು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡಿರುವಂಥದ್ದು. ಹಾಗಾಗಿ ಹೋರಾಟಗಳನ್ನು ಮಾಡಲಾಗ್ತಾ ಇರೋದು. ಪ್ರತಿ ಬಾರಿ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಈ ಆದೇಶವನ್ನು ನೀಡಿ ಕನ್ನಡಿಗರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ. ಯಾವಾಗಲೂ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ತಾರೆ. ನಮ್ಮ ರೈತರ ಕತೆ ಏನಾಗಬೇಕು? ಕುಡಿಯೋಕೆ ನೀರಿರಲ್ಲ, ನಮಗೆ ಆ ಪರಿಸ್ಥಿತಿ ಎದುರಾಗುತ್ತೆ. ಇರುವಂತಹ ನೀರಲ್ಲಿ ನಾವು ಕುಡಿಯೋಕೆ ಬಳಸೋದಾ, ಕೃಷಿಗೆ ಬಳಸೋದಾ, ಏನು ಮಾಡಬೇಕು? ಸಾಲ ಮಾಡಿ ರೈತರು ಬಿತ್ತನೆ ಕಾರ್ಯವನ್ನ ಮಾಡಿರ್ತಾರೆ. ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಈ ಬಾರಿ. ಇನ್ನು ನೀರನ್ನು ಕೂಡ ಬಿಡ್ಲಿಲ್ಲ ಅಂದ್ರೆ ಕೃಷಿಗೆ ರೈತರ ಕತೆ ಏನಾಗಬೇಕು? ಇನ್ನು ಕುಡಿಯೋಕ್ಕೆ ನೀರಿಲ್ಲ, ಬೆಂಗಳೂರು ಪ್ರದೇಶಗಳಲ್ಲಿ ಕುಡಿಯೋಕ್ಕೆ ನೀರು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು? ಈ ಪರಿಸ್ಥಿತಿಗಳಿರುವಂಥದ್ದು. ಆದರೆ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಮಾತ್ರ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ ಆದೇಶವನ್ನ ನೀಡಿದೆ. ಈ ಒಂದು ಕಾವೇರಿ ಕಿಚ್ಚು ಏನಿದೆ ಅದು ಈಗಿನಿಂದಲ್ಲ, ಶತಮಾನಗಳಿಂದ ಇರುವಂತಹ ಕಿಚ್ಚು ಇದು. ಕಾವೇರಿಗಾಗಿ ಬಹಳಷ್ಟು ಹೋರಾಟಗಳಾಗಿರುವಂಥದ್ದು. ಇಲ್ಲಿ ಸಿನಿಮಾ ನಟರು ಕೂಡ ಆ ಕಾಲದಲ್ಲಿ ಹೋರಾಟಕ್ಕೆ ನಿಂತಿದ್ರು ಕಾವೇರಿಗಾಗಿ. ಆದರೆ ಈ ಒಂದು ಕಾವೇರಿ ಕದನ ಏನಿದೆ ಅದಕ್ಕೆ ಅಂತ್ಯ ಅನ್ನುವಂಥದ್ದೇ ಇಲ್ಲ. ಇಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ. ಅವ್ರು ನೀರು ಬೇಕು ಅಂತಾರೆ, ಇಲ್ಲಿ ಕೊಡಲ್ಲ ಅಂತ ಹೇಳಿ ಜಟಾಪಟಿ ನಡೆಯುವಂಥದ್ದು. ಮಳೆ ಪ್ರಮಾಣ ಚೆನ್ನಾಗಾದಾಗ ಏನು ಸಮಸ್ಯೆ ಆಗೋದಿಲ್ಲ. ಈ ರೀತಿ ನೋಡಿ, ಮುಂಗಾರು ಮಳೆ ಕೈ ಕೊಟ್ಟಾಗ
ಬಹಳ ಕಷ್ಟ ಆಗುತ್ತೆ. ತಮಿಳ್ನಾಡಿಗೂ ನೀರನ್ನ ಕೊಡಬೇಕು, ನಾವು ನೀರನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಹೇಗಾಗುತ್ತೆ? ಇಲ್ಲಿ ಸರ್ಕಾರಕ್ಕೆ ಇದು ಬಿಕ್ಕಟ್ಟಾಗ್ಬಿಟ್ಟಿದೆ. ಈಗ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಏನ್ ಮಾಡಬೇಕು? ತಮಿಳ್ನಾಡಿಗೆ ನೀರನ್ನ ಈಗ ಆದೇಶವನ್ನ ತಿರಸ್ಕರಿಸೋಕ್ಕೂ ಆಗೋದಿಲ್ಲ, ಉಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಸರ್ಕಾರ ಇರುವಂಥದ್ದು.